ಶಿವಲಿಂಗವನ್ನು ಕಾಲಿನಿಂದ ಒದ್ದ ತನ್ನ ತಂದೆಯ ಕಾಲುಗಳನ್ನೇ ಕತ್ತರಿಸಿದ ಭಕ್ತನ ಬಗ್ಗೆ ನಿಮಗೆ ಗೊತ್ತೇ? ಹಿಂದೆ ಚಂಡೀಶ್ವರ ಎಂಬ ಒಬ್ಬ ಮಹಾನ್ ಶಿವಭಕ್ತನಿದ್ದನು. ಚಿಕ್ಕ ವಯಸ್ಸಿನಲ್ಲೇ ಶಿವನ ಮೇಲೆ ಅಚಲವಾದ ಭಕ್ತಿ ಹೊಂದಿದ್ದ ಇವನು ಪ್ರತಿದಿನ ಹಸುಗಳನ್ನು ಮೇಯಿಸುತ್ತಾ ಅವುಗಳಿಂದ ಸಂಗ್ರಹಿಸಿದ ಹಾಲಿನಿಂದ ಮರಳಿನ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದನು. ಆದರೆ ಒಂದು ದಿನ ಹಾಲಿನಿಂದ ಅಭಿಷೇಕ ಮಾಡುತ್ತಿರುವುದನ್ನು ಅವನ ತಂದೆ ನೋಡುತ್ತಾನೆ. ಇಷ್ಟು ಬೆಲೆ ಬಾಳುವ ಹಾಲನ್ನು ನೆಲದ ಮೇಲೆ ಚೆಲ್ಲುತ್ತಿದ್ದೀಯಾ ಎಂದು ಕೋಪಗೊಂಡು ಚಂಡೀಶ್ವರನನ್ನು ಹೊಡೆಯುತ್ತಾನೆ. ಹೊಡೆತಕ್ಕೆ ಚಂಡೀಶ್ವರನು ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಆದರೂ ಪ್ರಜ್ಞೆ ಇಲ್ಲದೆಯೇ ಅವನ ಕೈಗಳು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕವನ್ನು ಮುಂದುವರೆಸುತ್ತದೆ. ಇದನ್ನು ನೋಡಿದ ತಂದೆಯು ಇನ್ನಷ್ಟು ಕೋಪಗೊಂಡು ಶಿವಲಿಂಗವನ್ನು ಕಾಲಿನಿಂದ ಒದೆಯುತ್ತಾನೆ. ತಕ್ಷಣ ಪ್ರಜ್ಞೆಗೆ ಬಂದ ಚಂಡೀಶ್ವರನು, ನನ್ನ ಶಿವನನ್ನು ಒದೆಯಲು ನಿನಗೆ ಎಷ್ಟು ಧೈರ್ಯ? ನೀನು ನನ್ನ ತಂದೆಯಾದರೂ ಪರವಾಗಿಲ್ಲ, ಶಿವನಿಗೆ ಅಪಚಾರ ಮಾಡಿದ್ದೀಯಾ ಎಂದು ಅಲ್ಲೇ ಇದ್ದ ಕೊಡಲಿಯಿಂದ ತಂದೆ ಯಾವ ಕಾಲುಗಳಿಂದ ಶಿವಲಿಂಗವನ್ನು ಒದ್ದಿದ್ದನೋ ಆ ಕಾಲುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಚಂಡೀಶ್ವರನ ಈ ಅಪ್ರತಿಯ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ, ಚಂಡೀಶ್ವರ, ನನಗಾಗಿ ನೀನು ಇಷ್ಟು ದೊಡ್ಡ ಕೆಲಸ ಮಾಡಿದ್ದೀಯಾ. ಇಂದಿನಿಂದ ನಮ್ಮ ಕುಟುಂಬದಲ್ಲಿ ನಿನಗೆ 5ನೇ ಸದಸ್ಯನ ಸ್ಥಾನ ನೀಡುತ್ತಿದ್ದೇನೆ ಎಂದು ಹೇಳುತ್ತಾನೆ. ಇನ್ನು ಮುಂದೆ ಭಕ್ತರು ನನಗೆ ತಂದ ಪ್ರಸಾದವನ್ನು ನಾನು ಸ್ವೀಕರಿಸಿದ ನಂತರ ನೀನು ಪಡೆಯಬೇಕು. ನಿನ್ನ ಅನುಗ್ರಹದಿಂದಲೇ ಭಕ್ತರು ಆ ಪ್ರಸಾದವನ್ನು ಸ್ವೀಕರಿಸಲಿ ಎಂದು ವರ ನೀಡುತ್ತಾನೆ. ನೀವು ಕೂಡ ಶಿವಭಕ್ತರಾಗಿದ್ದರೆ ತಪ್ಪದೇ ಕಮೆಂಟ್ ಬಾಕ್ಸಿನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಧನ್ಯವಾದಗಳು.